ಸ್ನೇಹಿತರೆ, ಈಗ ತಾನೇ ಬಂದೂಕ್ ಅಂತ ಒಂದು ಚಿತ್ರದ ಟ್ರೈಲರ್ ನೋಡಿದೆ. ತುಂಬಾ ಕೌತುಕಮಯವಾಗಿದೆ. ಯಾಕೆಂದ್ರೆ ಕನ್ನಡದಲ್ಲಿ ಈ ತರದೊಂದು ಮರ್ಡರ್ ಮಿಸ್ಟ್ರಿಗಳನ್ನ ಬಹಳ ಜನಕ್ಕೆ ತಲುಪಿಸೋದ್ರಲ್ಲಿ ಅಪರಿಚಿತ ಕಾಲದಿಂದ ಒಂದು ದೊಡ್ಡದೊಂದು ನಿರಂತರವಾದ ನಡ್ಕೊಂಡ್ ಬಂದೇ ಇದೆ. ಜನಕ್ಕೆ ಒಂದು ಕೌತುಕದ ಪಿಕ್ಚರ್ ಕೊಡಬೇಕು, ಚೆನ್ನಾಗಿರ್ಬೇಕು, ಮರ್ಡರ್ ಮಿಸ್ಟ್ರಿ ಹೇಳ್ಬೇಕು, ಥ್ರಿಲ್ಲರ್ ಹೇಳ್ಬೇಕು ಅಂತ ಈ ತರಲ್ಲ. ಇದು ಬಹಳ ಸಂತೋಷ ಕೊಡೋದು. ಬಂದೂಕದ ವಿಶೇಷ ಏನು ಅಂತಂದ್ರೆ ಇದರಲ್ಲಿ ಅಭಿನಯಿಸಿರುವ 95% ಜನ ರಂಗಭೂಮಿಯವರು. ಹಾಗಾಗಿ ಎಷ್ಟು ಸಹಜವಾಗಿದೆ ಅಂತಂದ್ರೆ ಇಟ್ಟಿರೋ ಶಾರ್ಟ್ಸ್ಗಳಲ್ಲಾಗ್ಲಿ ಅಥವಾ ಆಕ್ಟ್ ಮಾಡೋದಾಗ್ಲಿ ನನ್ನ ಮೆಚ್ಚಿನ ನಟ ಮತ್ತು ನಮ್ಮ ನಟ ಆಗಿ ವರ್ಕ್ಶಾಪ್ ಎಲ್ಲ ಮಾಡಿರುವಂತಹ ಬಾಲಾಜಿ ಮನೋಹರ್, ಕನ್ನಡದ ಅತ್ಯದ್ಭುತ ನಟ ಬಾಲಾಜಿ ಮನೋಹರ್ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಗೋಪಾಲಕೃಷ್ಣ ದೇಶಪಾಂಡೆ, ನೀನಾಸಂ ಪದವೀಧರ, ಅವ್ರ ಥಿಯೇಟರ್ನವರು, ರಾಷ್ಟ್ರೀಯ ನಾಟಕ ಶಾಲೆ ಪದವೀಧರ ಸುಂದರಶ್ರೀ ಆಕ್ಟ್ ಮಾಡಿದ್ದಾರೆ. ತುಂಬಾ ಜನ ನನಗೆ ಗೊತ್ತಿರೋರು. ಆಮೇಲೆ ನಮ್ಮ ನಟನದ ಹೊಸ ಹುಡುಗ ಲೀಡ್ ಆಗಿ ವಿನಯ್ ಆಕ್ಟ್ ಮಾಡಿದ್ದಾನೆ. ನನಗೆ ಗೊತ್ತಿರೋ ಹಾಗೆ ಈ ತರದೊಂದು ಚಿತ್ರವನ್ನ ತಯಾರು ಮಾಡೋದು ಕಷ್ಟ, ರಿಲೀಸ್ ಮಾಡೋದು ದೊಡ್ಡ ಕಷ್ಟ. ಆದ್ರೆ ಇದು ಜುಲೈ 25ಕ್ಕೆ ಇಡೀ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಪಿಕ್ಚರ್ನ ನೋಡಿ, ಚಿತ್ರಮಂದಿರಗಳಿಗೆ ಹೋಗಿ ನೋಡಿ, ತುಂಬಾ ಸಂತೋಷ ಪಡ್ತೀರಿ. ಈ ಚಿತ್ರ ಗೆಲ್ಲಲಿ ಮತ್ತು ನನ್ನ ಎಲ್ಲ ರಂಗಭೂಮಿ ಗೆಳೆಯರಿಗೆ ಮತ್ತು ಚಿತ್ರದ ನಿರ್ಮಾಣ ಮಾಡಿದಂತ ನಿರ್ದೇಶನ ಮಾಡಿರುವಂತ ನಮ್ಮ ಮಹೇಶ್ ಅವರಿಗೆ ಮತ್ತು ಎಲ್ಲ ನಟರಿಗೆ ಒಂದು ದೊಡ್ಡ ಭವಿಷ್ಯ ನಿರ್ಮಾಣ ಆಗಲಿ. ಕನ್ನಡ ಚಿತ್ರರಂಗ ಮತ್ತೆ ಮರಳಿ ಚೇತೋಹಾರಿಯಾಗಿ ಬದುಕಲಿ ಅಂತ ನಾನು ಆಶೆ ಪಡ್ತೀನಿ. ಬಂದೂಕ್ ಚಿತ್ರತಂಡಕ್ಕೆ ಪ್ರೀತಿಪೂರ್ವಕ ಶುಭಾಶಯಗಳು. ಒಳ್ಳೆಯದಾಗಲಿ.